ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೇತನ್ ಗೇಮಿಂಗ್ ಕನ್ನಡ. ಈಗ ನೀವತ್ತು ಏನು ನೋಡ್ತಾ ಇದ್ದೀರಪ್ಪ ಅಂದರೆ 16 ವೀಲ್ ಈಚರ್ ಟ್ರಕ್ ಮೋಡು. ಅದನ್ನು ನಾನು ತೋರ್ಸೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗೆ ಆದಷ್ಟು ಲೈಕ್ ಮಾಡಿ. ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಆಮೇಲೆ ಆದಷ್ಟು ವೀಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಮ್ಮ ವೀಡಿಯೋಸು ತುಂಬ ಜನಕ್ಕೆ ತಲುಪುತ್ತೆ. ಅದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೇನು 500 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ರದಲ್ಲಿದ್ವಿ. ದಯವಿಟ್ಟು ಕಂಪ್ಲೀಟ್ ಮಾಡಿ. 500ಗೆ ಒಂದು ಸ್ಪೆಷಲ್ ಮೋಡ್ ತರ್ತಾಯಿದ್ದೀನಿ. ಅದಕ್ಕೆ 500 ಸಬ್ಸ್ಕ್ರೈಬರ್ಸ್ನ ಬೇಗ ಮಾಡಿ. ಹೇಗೆ ಬನ್ನಿ ವೀಡಿಯೋ ಕಡೆ ಹೋಗೋಣ. ಇವಾಗ ನೋಡ್ಬೋದು ಇದೇ ಮೋಡು. ಈ ಮೋಡಲ್ಲಿರೋ ಸ್ಪೆಷಲ್ ಏನಂದರೆ ಇದು ಫುಲ್ಲು ರಿಯಲಿಸ್ಟಿಕ್ ಆಗಿದೆ. ಹಂಗಂದರೆ ಇದು ಓಡಿಸ್ಬೇಕಾದ್ರೆ ಫೀಲಿಂಗ್ಸ್ ಇರ್ಬೋದು. ಹಂಗಂದರೆ ಹೆವಿ ಲೋಡ್ ವೆಹಿಕಲ್ಸು ಯಾವ ರೀತಿ ಮೂವ್ ಆಗುತ್ತೆ ಆ ರೀತಿ ಇದು ಫೀಲ್ ಆಗುತ್ತೆ. ಆಮೇಲೆ ಸ್ಪೀಡು 130 ಮ್ಯಾಕ್ಸಿಮಮ್ ಹೋಗುತ್ತೆ, 130 ಮೇಲೆ ಹೋಗಲ್ಲ. ಆಲ್ಮೋಸ್ಟು ಟ್ರಕ್ಸ್ ಎಲ್ಲ ಅಷ್ಟೇ, ಫುಲ್ ಲೋಡೆಡ್ ಟ್ರಕ್ಸು. ಅದರಲ್ಲಿ 16 ವೀಲ್ ಆಗಿರೋದ್ರಿಂದ ಓಡಿಸೋಕ್ಕೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಅಪ್ಪಲ್ಲೆಲ್ಲ ಫಸ್ಟ್ ಗೇರಿಗೆ ಹಾಕೊಂಡು ತುಂಬ ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಇದರಲ್ಲಿ ಮುಂದೆ ಬಂದು ಇವೆರಡು ಗುಚ್ಚೆ ಥರ, ನಾವು ಗುಚ್ಚೆ ಅಂತೀವಿ, ಹೊರಗಡೆ ಏನಂತಾರೆ ಗೊತ್ತಿಲ್ಲ. ಇವೆರಡು ಗುಚ್ಚೆ ಬಂದಿವೆ. ಆಮೇಲೆ 2 ಹೆಡ್ ಲೈಟ್ಸು, ಆಮೇಲೆ 2 ಡೂಮ್ ಲೈಟ್ಸು, ಆಮೇಲೆ ಈಚರ್ ಅಂತ ಲೋಗೋ ಇರುವಂಥದ್ದು, ಆಮೇಲೆ ಸೈಡ್ 2 ಮಿರರ್ಸು, ಆಮೇಲೆ ಅದು ಗ್ಲಾಸಸ್ ಹಾಕಿ ಇಟ್ಕೊಂಡು ಅದೊಂದು. ಆಮೇಲೆ ವೀಲ್ಸ್ ನೋಡ್ಬೋದು, ವೀಲ್ಸ್ ಅಂತೂ ಫುಲ್ ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಹಿಂಗಡೆ ಡಬಲ್ ವೀಲು, ಅವು ಕೂಡ ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಮ್ಯಾಟ್ಸು, ಇಂಡಿಕೇಟರ್ ಲೈಟ್ಸು, ಆಮೇಲೆ ಸಿಮೆಂಟ್ ಲೋಡ್ ಇರ್ಬೋದು. ಆಮೇಲೆ ಹಿಂದ್ಗಡೆ ಇರೋ ಸ್ಟೆಪ್ನಿ ರೈಟ್ ಸೈಡಲ್ಲಿ ಫುಲ್ ರಿಯಲಿಸ್ಟಿಕ್ಕಾಗಿ ಕೊಟ್ಟಿದ್ದಾರೆ. ಆಮೇಲೆ ನಂಬರ್ ಪ್ಲೇಟ್ಸು, ಆಮೇಲೆ ಈ ಕಡೆ ಈಚರ್ ಅಂತ ಬ್ಯಾಟ್ರಿ ಬಾಕ್ಸ್ ಇರ್ಬೋದು, ಆಮೇಲೆ ಡೆಫ್ ಬಕೆಟ್ಸ್ ಇರ್ಬೋದು, ನೋಡಿ ಟ್ಯಾಂಕ್ ಇರ್ಬೋದು, ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಈ ಮೋಡ್ಗೆ 3 ಆ್ಯನಿಮೇಷನ್ ಕೀ ಕೊಟ್ಟಿದ್ದಾರೆ. ಏನೇನು ಮಾಡೋದಪ್ಪ ಅಂದರೆ ಆ್ಯನಿಮೇಷನ್ ಕೀ ನಂಬರ್ 1 ಹಿಂದೆ ಸಿಮೆಂಟ್ ಲೋಡ್ ಇದೆಯಲ್ಲ, ಹಂಗಂದರೆ ಅಲ್ಟ್ರಾ ಸಿಮೆಂಟ್, ಅದು ಮೇಲೆ ಅದು ಲೋಡು ಮತ್ತು ಅನ್ಲೋಡ್ ಆಗೋದು. ಮತ್ತು ಆ್ಯನಿಮೇಷನ್ ನಂಬರ್ 2 ಏನಪ್ಪ ಅಂದರೆ ಟಾರ್ಪಲ್ ಟಾರ್ಪಲ್ ಆಗಿಬಿಡುತ್ತೆ. ಅಂದರೆ 2 ಆನ್ ಮಾಡಿದ್ರೆ ಅದು ಅಲ್ಟ್ರಾ ಸಿಮೆಂಟು ಫುಲ್ಲು ಕ್ಲೋಸ್ ಆಗುತ್ತೆ, ಟಾರ್ಪಲ್ ಮೇಲೆ ಬರುತ್ತೆ. ಆಮೇಲೆ ಇಬ್ಬರು ಡ್ರೈವರ್ ಬಂದಿರೋವಂಥದ್ದು. ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ 3 ವೈಫರು ಕ್ಲೀನಾಗಿ ವರ್ಕ್ ಆಗುತ್ತೆ. ಆಮೇಲೆ ಹೆಡ್ಲೈಟ್ಸ್ ಆನ್ ಮಾಡಿದ್ರೆ ಕೆಳಗಡೆ ಅದು ಡೂಮ್ ಲೈಟು ಮತ್ತು ಆ ಕಡೆ ಈ ಕಡೆ ಹೆಡ್ಲೈಟ್ಸು 2 ಆನ್ ಆಗೋವಂಥದ್ದು. ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ರೆ ಕ್ಲೀನಾಗಿ ಚಿಕ್ಕ ಇರೋ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗುವಂಥದ್ದು. ಆಮೇಲೆ ರಿವರ್ಸ್ ಆನ್ ಮಾಡಿದ್ರೆ ಈ ರೀತಿ ಹಿಂಗಡೆ ಇರೋ ಲೈಟ್ಸು ಮತ್ತು ಬ್ರೇಕಿಂಗ್ ಲೈಟ್ಸು ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಸೌಂಡ್ ಕೇಳಿಸ್ಕೋಬೋದು, ತುಂಬ ರಿಯಲಿಸ್ಟಿಕ್ ಆಗಿದೆ. ಕೇಳಿಸ್ಕೊಳ್ಳಿ ಹಂಗೆ ಒಂದ್ಸಲಿ. ಕೇಳಿಸ್ಕೊಂಡ್ರಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು 4 ವೀಲು ಟರ್ನ್ ಆಗುತ್ತೆ, ನೀವು ಟರ್ನಿಂಗ್ ಮಾಡಿದಾಗ ನೋಡ್ಬೋದು. ಈ ಕಡೆ 2 ವೀಲ್ಸು, ಈ ಕಡೆ 2 ವೀಲ್ಸು. ರಿಯಲಿಸ್ಟಿಕ್ 16 ವೀಲ್ ಗಾಡೀಲಿ ಯಾವ ರೀತಿ ಟರ್ನ್ ಆಗುತ್ತೋ ಅದೇ ರೀತಿ ಇದೆ ಮೋಡು. ಆಮೇಲೆ ಇದು ಇಂಟೀರಿಯರ್ ನೋಡ್ಬೋದು ನೀವು, ಈಚರ್ ಅಂತ ಇದಿರೋ ಅಂಥದ್ದು. ಆಮೇಲೆ ಅದು ಸನ್ಲೈಟ್ಸ್ಗೆ ತಿರುಗುತ್ತಲ್ಲ ಅವೆರಡು. ಆಮೇಲೆ ಸ್ಪೀಕರ್ಸು, ಆಮೇಲೆ ಇಲ್ಲಿ ಸ್ವಿಚ್ಚಸ್ಸು, ಆಮೇಲೆ ಈ ಕಡೆ ಇಲ್ಲಿ ಅವ್ರದ್ದು ಇದಾಕಿದ್ದಾರೆ ಬಸ್ ಪ್ಲೇಯರ್ಸ್ ಅಂತ. ಆಮೇಲೆ ಮಿರರ್ ಇರ್ಬೋದು, ಆಮೇಲೆ ಸೈಡ್ ಮಿರರ್ಸು, ಮತ್ತು ಈ ಕಡೆ ಸ್ವಿಚ್ಸು, ಮೀಟ್ರ್ ಬೋರ್ಡು, ಆಮೇಲೆ ಸ್ಪೀಡೋಮೀಟ್ರ್ ಇರ್ಬೋದು, ಎಲ್ಲ ಕ್ಲೀನಾಗಿ ವರ್ಕ್ ಆಗುತ್ತೆ. ನನಗೆ ಡಿಸಪಾಯಿಂಟ್ ಆಗಿದೆ ಏನಪ್ಪ ಅಂದರೆ ಇದರಲ್ಲಿರೋ ಡೋರ್ಸಿಗೆ ಕೊಟ್ಟರೆ ಅದೊಂದು ಚೆನ್ನಾಗಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಆಮೇಲೆ ಗಾಡಿ ಪಿಕಪ್ ತಗೊಳ್ಳೋದೆಲ್ಲ ಇರ್ಬೋದು, ಫುಲ್ಲು ರಿಯಲಿಸ್ಟಿಕ್ ಆಗಿದೆ. ಆಮೇಲೆ ಸ್ಟೇರಿಂಗ್ಸು ಆಲ್ಮೋಸ್ಟ್ ಆಲ್ ಕ್ಲೀನಾಗಿ ವರ್ಕ್ ಆಗ್ತಾಯಿದೆ. ಬ್ರೇಕ್ ಅಂತೂ ವಿತಿನ್ 2 ಸೆಕೆಂಡ್ಸ್ ನಿಲ್ಲುತ್ತೆ ಗಾಡಿ. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ವೀಡಿಯೋ ಕಡೆ ಹೋಗೋಣ. ಇದನ್ನು ಆಮೇಲೆ ಈ ವಿಡಿಯೋಗೆ ಪಾಸ್ವರ್ಡ್ ಇರುತ್ತೆ. ಇದು ನಾನೊಂದು ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋದಲ್ಲಿ ಮಾತ್ರ ಈ ಪಾಸ್ವರ್ಡ್ ಇರುತ್ತೆ. ಕ್ಲಿಯರಾಗಿ ನೋಡಿ. ಈ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಲಿಂಕ್ ಅಂತ. ಅದು ಒಂದು ಬಸ್ ಪ್ಲೇಯರ್ ಮೋಡ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ನೀವು ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ಆ ವಿಡಿಯೋದಲ್ಲಿ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೋಡ್ ಲಿಂಕ್ ಪಾಸ್ವರ್ಡ್ ಇನ್ ವೀಡಿಯೋ, ಹಂಗಂದರೆ ಪಾಸ್ವರ್ಡ್ ಈ ವಿಡಿಯೋದಲ್ಲಿದೆ, ಇದು ಮೋಡ್ ಲಿಂಕ್ ಆಗಿರುತ್ತೆ. ಆ ಮೋಡ್ ಲಿಂಕ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇದು ಬಂದು ಶೇರ್ ಮೋಡ್ ರೀತಿ ಇರುತ್ತೆ. ಹಂಗಂದರೆ ಇದು ಶೇರ್ ಮೋಡಲ್ಲಿ ಡೌನ್ಲೋಡ್ ಮಾಡ್ತೀವಲ್ಲ ಆ ಥರ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸ್ಟೆಪ್ ಟು ಸ್ಟೆಪ್ ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಸ್ವಲ್ಪ ಲೋಡ್ ಆಗೋ ತನಕ ವೆಯ್ಟ್ ಮಾಡಿ. ಮೇಲ್ಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಎಲ್ಲೂ ನೀವು ಪ್ರೆಸ್ ಮಾಡಬಾರ್ದು, ಏನೂ ಪ್ರೆಸ್ ಮಾಡಬಾರ್ದು. ಆಮೇಲೆ ನಿಮ್ಮ ಮೊಬೈಲ್ಗೆ ಬೇರೆ ಅಪ್ಲಿಕೇಶನ್ಸ್ ಡೌನ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇರ್ತೀರಿ, ಇದೊಂದು ಬಾರ್ಡರ್ ಇರೋದು ಒಂದು ಪೇಜ್ ಬರುತ್ತೆ.
ಅದರ ಕೆಳಗಡೆ ಬಟನ್ಸ್ ಅಂತ ಕೊಟ್ಟು ಡೌನ್ಲೋಡ್ ಅಂತ ಇರುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇದೇ ರೀತಿ ಇನ್ನೊಂದು ಫೋಲ್ಡರ್ ಬರುತ್ತೆ. ಅದು ಲೋಡ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದು ಲೋಡ್ ಆದಮೇಲೆ ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇನ್ನು ಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಇರುತ್ತೆ. ಅದೇನು ಪ್ರೆಸ್ ಮಾಡೋಕ್ಕೋಗ್ಬೇಡಿ. ಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಮೇಲೆ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ, ಆದ್ದರಿಂದ ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಇರುತ್ತೆ. ಐ ಆಮ್ ನಾಟ್ ಅ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ಇಲ್ಲಿ ನೋಡಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇದೆ. ಆ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ 5 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಇದು ಕ್ಲಿಕ್ ಹಿಯರ್ ಅಂತ ಇದೆ. ಆ ಕ್ಲಿಕ್ ಹಿಯರ್ ಮೇಲೆ ಪ್ರೆಸ್ ಮಾಡಿದ್ರೆ ಪೇಜು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತಾಯಿದೆ, ನೀವು ನೋಡ್ಬೋದು. ಇದು ಬಂದು 7.37 MB ಇರೋವಂಥದ್ದು. ಈ ಪೇಜ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಾಗುತ್ತಪ್ಪ ಅಂದರೆ ನೀವು ಆಮೇಲೆ ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಝೆಡ್ ಆ್ಯಪ್ಚರ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿ. ಆ ಆ್ಯಪ್ ಓಪನ್ ಮಾಡ್ಕೊಂಡ್ಮೇಲೆ ನೀವು ಡೌನ್ಲೋಡ್ ಮಾಡಿರೋದು ಇಲ್ಲಿ ಬಂದಿರುತ್ತೆ. ಇಲ್ಲಿ ಏನಂತ ಬಂದಿದೆಯಪ್ಪ ಅಂದರೆ ಈಚರ್ ಅಂತ ಬಂದಿದೆ. ಈಚರ್ ಅದ್ರ ಮೇಲೆ ಪ್ರೆಸ್ ಮಾಡಿ ಎಕ್ಸ್ಟ್ರಾಕ್ಟ್ ಅಂತ ಹೊಡೀರಿ. ಅಲ್ಲಿ ವೀಡಿಯೋದಲ್ಲಿ ನೋಡ್ಕೊಂಬಂದಿರ್ತೀರಲ್ಲ ಆ ಪಾಸ್ವರ್ಡ್ ಹೊಡಿಬೇಕಾಗುತ್ತೆ. ನೀವು ಅಲ್ಲಿರೋ ಪಾಸ್ವರ್ಡ್ ನೋಡ್ಕೊಂಬಂದಾದ್ಮೇಲೆ ಆ ಪಾಸ್ವರ್ಡ್ ಇಲ್ಲಿ ಹೊಡೆದು ಓಕೆ ಅಂತ ಹೊಡೆದ್ರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಫೈಲು. ಆ ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲು ಈ ರೀತಿ ವೈಟ್ ಕಲರಲ್ಲಿ ಬಂದಿರುತ್ತೆ. ಅದನ್ನ ನೀವು ಈಸಿಯಾಗಿ ಕಟ್ ಮಾಡಿಕೊಂಡು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಮೆಮೊರಿ. ಅದಾದಮೇಲೆ ಬಸ್ಸಡ್ ಅನ್ನೋದ್ರ ಮೇಲೆ ನೀವು ಬಸ್ಸಡ್ ಗೇಮ್ ಡೌನ್ಲೋಡ್ ಮಾಡಿದರೆ ಬಸ್ಸಡ್ ಅಂತ ಫೋಲ್ಡರ್ ಬಂದಿರುತ್ತೆ. ಅದರಲ್ಲಿ ಮೋಡ್ಸ್ ಅಂತ ಇದೆ ನೋಡಿ. ಆ ಮೋಡ್ಸಿಗೆ ಹೋಗಿ ಇಲ್ಲಿ ಗ್ರೀನ್ ಕಲರ್ ಲೋಗೋ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ಮೋಡು ನಿಮ್ಮ ಗೇಮಿಗೆ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ.